ಈ ಒಂದು ಕಲಾಭವನವನ್ನ ಮಾಡಬೇಕಾದ್ರೆ, ಇದನ್ನ ಕಟ್ಟಬೇಕಾದ್ರೆ ಶ್ರಮ ವಹಿಸಿದವರು ನಮ್ಮ ಅಂಬರೀಷ್ ಅವರು. ಹಾಗೆ ನಮಗೆ ಬೆನ್ನೆಲುಬಾಗಿ ನಿಂತವರು ಡಿ ಸರೋಜಾದೇವಿ ಅವರು ಹಾಗೂ ವಿಷ್ಣುವರ್ಧನ್ ಅವರು, ರಾಜ್ಕುಮಾರ್ ಅವರು, ಸಕಲ್. ಈ ಒಂದು ವೇದಿಕೆಯಲ್ಲಿ ಒಬ್ಬ ನಿರ್ದೇಶಕನಿಗೆ ಏನು ಶ್ರದ್ಧಾಂಜಲಿ ಮಾಡ್ತಾ ಇದ್ವಿ, ಬಹುಶಃ ನಿರ್ದೇಶಕರ ಸಂಘವನ್ನ ಹುಟ್ಟುಹಾಕಿದ ಪುಟ್ಟಣ್ಣ ಕಣಗಲ್ಗೂ ಈ ಒಂದು ಶ್ರದ್ಧಾಂಜಲಿ ಸಿಕ್ಕಿರಲಿಲ್ಲ. ಸ್ವಲ್ಪ ದಿವಸದ ಒಂದು 2-3 ತಿಂಗಳ ಹಿಂದೆ ಜೊತೆಲಿ ಕೆಲಸ ಮಾಡ್ತಾ ಇದ್ವಿ. ಕನಕರಾಜ ಅಂತ ಒಂದು ಸಿನಿಮಾ, ಅದರಲ್ಲಿ ಜೋಸೈಮನ್ ನ್ಯಾಯಾಧೀಶನ ಪಾತ್ರ, ನಾನು ವಕೀಲನ ಪಾತ್ರ. ಡ್ರೆಸ್ ಹಾಕೊಂಡ್ ಬಂದೆ. ಆ ಡ್ರೆಸ್ ಹಾಕೊಂಡ್ ಬಂದ ತಕ್ಷಣ, ವಾಹ್ ಎಷ್ಟು ಚೆನ್ನಾಗಿ ಕಾಣಿಸ್ತೀಯ ನೀನು ಈ ವಕೀಲರ ಡ್ರೆಸ್ ಅಲ್ಲಿ ಅಂತ ಹೇಳಿದ ಮಹಾನುಭಾವ. ನನ್ಗೆ ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ, ಅವನಿಗೆ ಎಲ್ಲವನ್ನೂ ಸುಂದರವಾಗಿ ನೋಡುವಂತ ಭಾವನೆ ಇತ್ತು. ಅವನಿಗೆ ಎಲ್ಲವೂ ಚೆನ್ನಾಗಿರ್ಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳುವ ಒಂದು ಅಪರೂಪದ ವ್ಯಕ್ತಿ ನಮ್ಮ ಜೋಸೈಮನ್. ಹಾಗೆ ಅಲ್ಲಿ ನಿರ್ದೇಶಕ ಕೆಲಸ ಮಾಡ್ತಾ ಇದ್ದಾಗ, ಸರ್ ನಾನು ಕೋರ್ಟ್ ಸೀನ್ ತೆಗಿತಾ ಇದ್ದೀನಿ, ಕೋರ್ಟ್ ಸೀನ್ ಹೇಗೆ ತೆಗಿಬೇಕು ಅನ್ನೋ ಅನುಭವ ನನಗಿಲ್ಲ, ನಿಮ್ಮ ಒಂದು ಅನುಭವದಲ್ಲಿ ಇದಿರಲ್ಲ, ಸ್ವಲ್ಪ ನನ್ಗೆ ಸಹಾಯ ಮಾಡಿ ಅಂತ ಹೇಳಿದ್ರು. ಬಂದಿರೋದು ಪಾತ್ರ ಮಾಡಕ್ಕೆ, ಆದ್ರೆ ಸಹ ನಿರ್ದೇಶನ ಮಾಡಿದವರು ಜೋಸೈಮನ್. ಆಮೇಲೆ ಅಲ್ಲೊಂದು ನಮ್ಗೆಲ್ಲ ಕ್ಯಾರವಾನ್ ಕೊಟ್ಟಿದ್ದೆ. ನಾನು ಆ ಕ್ಯಾರವಾನ್ ಅಲ್ಲಿ ಯಾರ್ಯಾರಪ್ಪ ಅಂತಾಗ ಎಲ್ಲರೂ ನಾವೆಲ್ಲ ಇರ್ತೀವಿ, ಕೂತ್ಕೊಂಡಿರ್ತಾರೆ, ನಿಮ್ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ. 1 ಸೆಕೆಂಡ್ ಅಲ್ಲಿ ಕೂತೇ ಇರಲಿಲ್ಲ. ಅಷ್ಟೊತ್ತಿಗೆ ಆಚೆ ಹೋಗ್ಬಿಡೋದು. ಎಲ್ಲಿರ್ತಾನೆ ಅಂತ ನೋಡಿದ್ರೆ, ಕ್ಯಾಮರಾ ಎಲ್ಲಿದೆಯೋ ಅಲ್ಲಿ ಎಲ್ಲಿ ನಮ್ಮ ಟಿವಿ ಇರುತ್ತೋ ಅದ್ರ ಪಕ್ಕದಲ್ಲಿ ಕೂತಿರೋ. ಅದು ಅವನ ನಿರ್ದೇಶಕನ ಚಾಳಿ ಇತ್ತಲ್ಲ, ಅದನ್ನ ಬಿಡ್ಲೇ ಇಲ್ಲ, ಅದನ್ನೇ ಮಾಡ್ತಾ ಇದ್ದ. ಬಹುಶಃ ಅವನ 80-81 ವರ್ಷ ಅನ್ನೋದು ಕೇವಲ ಅವನ ದೇಹಕ್ಕಾದಂತ ವಯಸ್ಸಷ್ಟೇ. ಆದ್ರೆ ಅವನ ಮನಸ್ಸು ಯಾವತ್ತೂ 20. ತಾನು ದುಡಿಬೇಕು, ತಾನು ಕೆಲಸ ಮಾಡಬೇಕು, ತಾನೇ ಕಾರ್ ಓಡಿಸ್ಬೇಕು ಅನ್ನುವ ಎಲ್ಲವನ್ನೂ ಪರಿಪಾಠ ಮಾಡಿ ಅವನು ಮಾಡ್ತಾ ಇದ್ದಿದ್ದು ತನಗೋಸ್ಕರ ಅಲ್ಲ, ತನ್ನ ಕುಟುಂಬಕ್ಕೋಸ್ಕರ. ಎಲ್ಲ ಧರ್ಮದಲ್ಲೂ, ಎಲ್ಲ ಜಾತಿನಲ್ಲೂ ಪ್ರತಿಯೊಂದು ತಂದೆ ತಾಯಿ ಯೋಚನೆ ಮಾಡೋದು ಅವ್ರ ಮಕ್ಕಳ ಬಗ್ಗೆ. ಯಾಕೆಂದ್ರೆ ನಾನು ಹೆಂಗೋ ಆದೆ, ನನ್ನ ಮಕ್ಕಳು ಚೆನ್ನಾಗಿದೆ. ಹಾಗಾಗಿ ಅವನ ಮಕ್ಕಳು ರವೀಂದ್ರ, ಜಿತೇಂದ್ರ, ಮಹೇಂದ್ರ, ರಾಜೇಂದ್ರ, ಈ 4 ರತ್ನಗಳನ್ನು ಕೊಟ್ಟಂತ ತಾಯಿ ನನ್ನ ಕಣ್ಮುಂದೆ ಇದೆ. ಇದರಲ್ಲಿ ಮಹೇಂದ್ರ ಇಲ್ಲ, ಮತ್ತೆ 3 ಊರಿದ್ದಾರೆ. ಏನಪ್ಪಾ ಜೀವನ, ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿಯೇ ಬರಿದಾಯ್ತು ಅಂತ ಏನು ಪುರಂದರದಾಸರು ಹೇಳಿದ್ರು. ಒಂದೇ ಕ್ಷಣ ಅವತ್ತು ಮೀಟಿಂಗ್ ನಡೀತಾ ಇದೆ, ಅದ್ಭುತವಾದ 2 ಮಾತನಾಡ್ದ. ಸುವರ್ಣಾಕ್ಷರದಲ್ಲಿ ಬರೆದಿರುವಂತಹ ಇದು ವರ್ಷ ಮಾಡೋದಕ್ಕೆ ಆಚರಣೆ ಕರೀತಾರೆ. 10 ವರ್ಷ, 20 ವರ್ಷ, 25 ವರ್ಷ, 50 ವರ್ಷ, 75 ವರ್ಷಕ್ಕೆ ಸಂಭ್ರಮ ಅಂತಾರೆ. ಬಹುಶಃ ನಮ್ಗೆ ನಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತೀವಿ, ಪ್ರತಿಯೊಂದು ಮನೆಯಲ್ಲೂ ಸಂಭ್ರಮದಿಂದ ಆಚರಣೆ ಮಾಡ್ತೀವಿ. ಅವನಿಗೆ ಬೇಕಾಗಿದ್ದು ಏನಪ್ಪಾ ಅಂದ್ರೆ, ತನ್ನ ಆ ವಯಸ್ಸಿನಲ್ಲಿ ತನ್ನ ಆರೋಗ್ಯಕ್ಕೆ ಬೇಕಾದಂತ, ನಮ್ಮ ಅಧ್ಯಕ್ಷರ ಹೇಳಿದಂಗೆ, ಕೇವಲ ಒಂದು ನೀವು ಸಂಭ್ರಮ ಮಾಡಿ ಹೆಚ್ಚು ಖರ್ಚಾದ್ರೆ ಏನದ್ರಿಂದ ಆಗುವ ಅನುಭವ. ಆದ್ರೆ ನಮ್ಗೆಲ್ಲ ಈ ವಯಸ್ಸಾದವರು, ಸೀನಿಯರ್ ಸಿಟಿಜನ್ಗೆ 2,000 ರೂಪಾಯಿ ಕೊಟ್ರೆ ಸಾಕು, ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ನಾವು ಈ ಸಂಭ್ರಮದಲ್ಲಿ ಭಾಗವಹಿಸ್ತೀನಿ ಅಂತ ಹೇಳ್ತಾ ಇದ್ದಂತ ವ್ಯಕ್ತಿ. ಹೇಳಿದ ಕೆಲವೇ ಕ್ಷಣದಲ್ಲಿ ಹೊರಗೆ ಹೋಗ್ತಾನೆ, ಕೂತಿರ್ತಾನೆ. ನಮ್ಮವರೊಬ್ರು ಹೋಗ್ತಾರೆ, ನೋಡ್ತಾರೆ, ಏ ಜೋ ಮೀಟಿಂಗ್ ನಡೀತಾ ಇದೆ, ಬಾರಯ್ಯ ನೀನ್ ಇಲ್ಲೇನು ಇದೇ ಮಾಡ್ತಾ ಇದೀಯ ಅಂತ ಮುಟ್ಟುತ್ತಾರೆ. ಅಲ್ಲಾಡಲ್ಲ, ಮಾತಾಡಿಸ್ತಾರೆ, ಮಾತಾಡಲ್ಲ, ಓಡ್ ಬರ್ತಾನೆ. ಇದರ ಜೋಸೈಮನ್ನು ಅಲ್ಲಿ ಕೂತಿದ್ದಾರೆ, ಮಾತಾಡ್ತಾ ಇಲ್ಲ, ಏನು ಹೇಳ್ತಾ ಇಲ್ಲ. ಬಾ ಅಂದ ತಕ್ಷಣ ನಾವೆಲ್ಲರೂ ಹೋಗ್ತೀವಿ. ನಾವ್ ಅನ್ಕೋತೀವಿ ಅವ್ನಿಗೆ ಲೋ BP ಇರ್ಬೇಕು, ಹಾಗಾಗಿ ಸ್ವಲ್ಪ ಸಕ್ಕರೆ ಅಥವಾ ಚಾಕ್ಲೇಟ್ ಏನಾದ್ರು ಕೊಟ್ರೆ ಮತ್ತೆ ಕೊಟ್ವಿ. ಕಣ್ಣು ಬಿಟ್ಟ, ಮಾತಾಡ್ದ.
ನಂಗೇನು ಆಗಿಲ್ಲ ಕಣ, ನಂಗೇನಾಗಿಲ್ಲ ಸ್ವಲ್ಪ ಅಂತ ಹೇಳ್ದ. ಅಷ್ಟೊತ್ತಿಗೆ ವಾಮಿಟ್ ಆಯ್ತು. ತಕ್ಷಣ ನಾವು ಯಾರು ಸುಮ್ಮನೆ ಕೊಡ್ಲಿಲ್ಲ, ಬೇಗ ಅವನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿದ್ದ ಕರ್ಕೊಂಡು ಹೋಗ್ತೀವಿ. ವಿಧಿ ನಾನ್ ನೆನ್ಸ್ಕೊಳ್ಳೋದು, ನಮ್ಮ ಹಳ್ಳಿಯನ್ನ ಹಾಗೆ ಹೋದ ಆಸ್ಪತ್ರೆ ಬಾಂಧವ್ಯ ಹೋಗ್ತಾರೆ. ಆದ್ರೆ ಪರಿಪೂರ್ಣ ಜೀವನವನ್ನ ಮಾಡಿ ಕೆಲಸ ಮಾಡ್ತಾ ಮಾಡ್ತಾ ಮೀಟಿಂಗ್ ಅಟೆಂಡ್ ಮಾಡ್ತಾ ಹೇಮಲ ಅವರು ಹೇಳಿದಂಗೆ ಉತ್ಸಾಹದಿಂದ ಗೆದ್ದು ಒಂದು ಕೂತು ಇತಿಹಾಸದಲ್ಲಿ ಬರೆಯುವಂತ ಕೆಲಸ ಏನಂದ್ರೆ, ನಮ್ಮ ವಾಣಿಜ್ಯ ಮಂಡಳಿಯಲ್ಲಿ ಕೆಲಸ ಮಾಡ್ತಾ ಮಾಡ್ತಾನೆ ಒಬ್ಬ ನಿರ್ದೇಶಕ ನಮ್ಮನ್ನ ಬಿಟ್ಟು ಹೋದ ಅಂದ್ರೆ ಅದು ಪ್ರಪ್ರಥಮವಾಗಿ ಜೋಸೆಫ್. ಸೊ ಹೆಚ್ಚಿನ ಸಮಯ ತೆಗೆದುಕೊಳ್ಳೋದಿಲ್ಲ, ಹೋಗಿ ಬಾ ನನ್ನ ಗೆಳೆಯ. ಅವನು ಏನು ಕನಸನ್ನು ಇಟ್ಕೊಂಡಿದ್ದ, ಏನು ಅನ್ಕೊಂಡಿದ್ದ, ಅದನ್ನ ನಾವು ಕೇವಲ ಒಂದು ವಾಣಿಜ್ಯ ಮಂಡಳಿಯಿಂದ ಅಲ್ಲ, ಕಲಾವಿದರ ಸಂಘದಿಂದ ಅಲ್ಲ, ನಾವೆಲ್ಲ ಒಂದೇ. ಬಿಟ್ವೀನ್ ದ ಬ್ರೆಡ್ ಅಂಡ್ ದ ಬೈಬಲ್ ಯಾವ್ದು ಮುಖ್ಯ ಅಂದ್ರೆ ಬ್ರೆಡ್. ಯಾವನಿಗೆ ಹಸಿವಿರುತ್ತೆ, ಅವನು ಚೆನ್ನಾಗಿ ಆರೋಗ್ಯವಾಗಿದ್ರೆ ಅವನು ಮತ್ತೊಂದು ಕೆಲಸ ಮಾಡ್ತಾನೆ. ಹಾಗಾಗಿ ಆ ಒಂದು ಕುಟುಂಬಕ್ಕೆ ಕೇವಲ ವಾಣಿಜ್ಯ ಮಂಡಳಿಯಲ್ಲ, ನಾವೆಲ್ಲರೂ ಸಹಕಾರ ಕೊಡ್ತೀವಿ. ವಿ ಆರ್ ವಿತ್ ಯು, ನಿಮ್ಮ ಜೊತೆ ಸದಾ ಇರ್ತೀವಿ ಅಮ್ಮ ಅಂತ ಹೇಳ್ತಾ, ಏನು ಯೋಚನೆ ಮಾಡಬೇಡಿ. ಒಂದು ಅಧ್ಯಾಯ, ಒಂದು ಟ್ರೈನ್ ಜರ್ನಿ ಮುಗೀತು. ಅವನು ಇಳ್ಕೊಳ್ಳೋಬೇಕಾದ ಜಾಗ ಬಂತು, ಇಳ್ಕೊಂಡು ಹೋದ. ಆದ್ರೆ ಅವನು ಕೊಟ್ಟಂತ ಒಳ್ಳೊಳ್ಳೆ ಸಿನಿಮಾಗಳು ನೋಡಿದ್ವಿ. ಒಂದ್ 2-3 ಸಿನಿಮಾದಲ್ಲಿ ನಾನು ಪಾತ್ರ ಮಾಡಿದ್ದೀನಿ. ಸೊ ಆ ನೆನಪಿನ ಜೊತೆಗೆ ಹೋಗಿ ಬಾ ನನ್ನ ಗೆಳೆಯ, ನಿನ್ನ ನೆನಪು ಸದಾ ನನ್ನ ಜೊತೆ ಇರುತ್ತೆ. ನಮಸ್ಕಾರ.